ಹಾಯ್ ಗಾಯ್ಸ್, ಹೇಳೋಣ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಗೋಯಿಂಗ್ ಟು ಗೋವಾ. ಎಲ್ಲ ಗೋವಾಗೆ ಹೊರಟಿದ್ದೀವಿ. ಫಸ್ಟು ನಮ್ಮದು ಚೆನ್ನಕೇಶವ ದೇವಸ್ಥಾನ, ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಷ್ಟು ಟೈಮ್ ಎಷ್ಟಾಯ್ತು ಸ್ವಾತಿ? 9:30ನಾ? 9:50. 8:30 ಅಂದವರು 9:50 ಅಂದವರು 10 ಆಗಿದೆ ಆಲ್ಮೋಸ್ಟ್. ಏನ್ ಮಾಡೋದು, ಸವಾಸ ಮಾಡಿ ಆಗ್ಬಿಟ್ಟಿದೆ ಹಂಗಾಗಿದೆ ಕತೆ. ಈ ಅಲ್ಲಿ 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 ಕರ್ಪೂರ ಹಚ್ತಾ ಇದ್ದಾರೆ. ದೇವ್ರಿಗೆ ಕೈ ಮುಗ್ದು ಹೊರಡ್ತಾ ಇದ್ದೀವಿ ಗಾಯ್ಸ್. ಒಳ್ಳೇದು ಮಾಡಪ್ಪ ಚೆನ್ನಕೇಶವ. ಇಲ್ಲಿ ನೋಡಿ ಫ್ರೆಂಡ್ಸ್, ಅಡ್ಡು ಬೀಳ್ತಾವಳೆ. ದೀರ್ಘದಂಡ ನಮಸ್ಕಾರ ಆಗ್ತಿದ್ದಾಳೆ ಚೆನ್ನಕೇಶವಗೆ. ಹೋಗ್ತಾ ಬರ್ತಾ ಎಲ್ಲ ಒಳ್ಳೇದು ಮಾಡ್ಕೊಂಡು ಹುಷಾರಾಗಿ ಹೋಗಿ ಹುಷಾರಾಗಿ ಬರಂಗೆ ಮಾಡಪ್ಪ ತಂದೆ. ಜರ್ನಿ ಬಿಗಿನ್ಸ್ ಸ್ಟಾರ್ಟ್. ಅಕ್ಷತಾ? ಎಸ್. ಕಾಯಿ ಹೊಡಿತಿದ್ದಾರೆ ಫ್ರೆಂಡ್ಸ್, ದೇವರಿಗೆ ನಿಲ್ಸಿ ಏನೋ ಅಡೆಚಡೆ ಆಗಬಾರ್ದು ಅಂತ. ನೋಡಕ್ಕಂದ ಹಾಯ್ ಮಾಡಿ ಎಲ್ಲ ಹಾಯ್ ಮಾಡಿ. ನಮ್ಮ ದೇವಸ್ಥಾನಕ್ಕೆ ಒಂದ್ಸತಿ ಕೈ ಮುಗಿಲಿಲ್ಲ. ಕೈ ಮುಗ್ದಾಯ್ತು ಗೈಸ್. ಹೊರಡ್ತಾ ಇದೀವಿ ಇವಾಗ. ಹೊರಟಾಗಿದೆ ಹೋಗ್ತಾ ಇದೀವಿ. ಇನ್ನು ಬೇಲೂರು ಬಿಟ್ಟಿಲ್ಲ, ಇನ್ನು ಬೇಲೂರಲ್ಲೇ ಇದೀವಿ. ಸ್ಟಿಲ್ ಹೋಗ್ತಾ ಇದೀವಿ. 4-5 days ಜರ್ನಿ. ನೋಡುವ ಹೆಂಗಿರುತ್ತೆ ಅಂತ. 5 days ಜರ್ನಿ ಅಲ್ಲ, 10 hours ಜರ್ನಿ. ನಾನು ಏನಮ್ಮ ದೊಡ್ಡದು ಇನ್ನ 2 hours ಜರ್ನಿ ಇದೆ. ಸಾಕಾಯ್ತು. ನೇಚರ್ ನೋಡಿ ಚೆನ್ನಾಗಿದೆ. ಮೌಂಟೇನ್ ನೋಡಿ, ವ್ಯೂ ನೋಡೋಕ್ಕೋಸ್ಕರ ನಿಲ್ಸಿದ್ದೀವಿ. ಸಕ್ಕದಾಗಿದೆ ಮಾತ್ರ ವೆದರ್. ಎಲ್ಲ ಬುಲೆಟಲ್ಲಿ ಬಂದಿರಲ್ಲ ಏನಾಗಿದೆಯಾ? ಅವರೆಲ್ಲ ಬರ್ತಾರೆ ಕಣೆ. ಈ ಕಡೆ ಇಡಬೇಕಿತ್ತಲ್ಲ. ಗೋವಾ ರೀಚ್ ಆದಾಗ ಆಲ್ರೆಡಿ 8:45 ಆಗಿತ್ತು. ಹಾಗಾಗಿ ಟಿಫನ್ ಮುಗಿಸ್ಕೊಂಡು ನಾವು ರೂಮ್ ಚೆಕ್ ಇನ್ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿಂದ ಡೈರೆಕ್ಟ್ ಆಗಿಯೇ ಕಲ್ಲಂಗುಟ್ಟೆ ಬೀಚ್ಗೆ ಹೋಗಿದ್ದು. ಅದರಿಂದ ನೆಕ್ಸ್ಟ್ ಅಪ್ಡೇಟ್ ಇಲ್ಲಿದೆ ನೋಡಿ. ನೋಡಿ ಗಾಯ್ಸ್, ಬೀಚ್ ಹೋಗ್ತಾ ಇದ್ದೀವಿ. ಚಸ್ಮಿತಾ ಬೀಚ್ ನೋಡಿ, ವ್ಯೂ ಎಷ್ಟು ರಶ್ ಇದೆ ಅಂತ. ಕಲ್ಲಂಗೋಡು ಬೀಚ್ ಅದು ಭಾಗ. ಹೌದು, ಅದು ಭಾಗದ ಮಾಡೋದು. ಹಾಯ್ ಫ್ರೆಂಡ್ಸ್, ಕಲ್ಲಂಗೋಡು ಬೀಚಿಗೆ ಬಂದಿದ್ದೀವಿ. ನೀವು ಹೇಳೋದಲ್ಲ ತಿಳಿ ಬರ್ತೈತಲ್ಲ. ಈಗ ಎಲ್ಲ ನೀರಿಗೆ ಇಳಿತಾ ಇದೀವಿ ಬೀಚ್ಗೆ. ಹಾ ಚಸ್ಮಿತಾ, ಎಕ್ಸೈಟೆಡ್ ಆಗಿದ್ಯಾ? ಎಷ್ಟು ಖುಷಿ ಇದೆ ನಿಂಗೆ? ತುಂಬ ಖುಷಿನಾ? ಜಸ್ವಿ, ಹಲೋ ಜಸ್ವಿ, ಆರ್ ಯು ಎಕ್ಸೈಟೆಡ್? ಹೋಗ್ಬೇಕೀಗ ಅವಳು ಫಸ್ಟ್. ಮೋಕ್ಷಿತ್, ಆರ್ ಯು ಎಕ್ಸೈಟೆಡ್? ಹಾಯ್ ಗೈಸ್, ಈಗ ರೆಡಿಯಾಗಿ ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ನೈಟ್ ವ್ಯೂ ಬೀಚ್ ಹತ್ರ ಹೊರಟಿದ್ದೀವಿ. ಬೀಚ್ ಹತ್ರ ನೈಟ್ ವ್ಯೂ ಹೇಗಿದೆ ಅಂತ ನೋಡೋದಕ್ಕೆ ಬನ್ನಿ. ನೋಡಿ ನನ್ನ ಮಗಳು. ಹಾಯ್ ಚಸ್ಮಿತಾ, ಹಾಯ್ ಜಸ್ವಿ, ಹಾಯ್ ಮೋಕ್ಷಿತ್. ಹೊರಡೋಣ? ಡನ್ ಮಾಡಿ. ಓಕೆ
ಬನ್ನಿ ಬೀಚ್ ಹತ್ರ ವೈಬ್ ಹೇಗಿದೆ ಅಂತ ನೋಡೋಣ. ನೈಟ್ ವೈಬ್, ಲೆಟ್ಸ್ ಗೋ. ನೈಟ್ ವ್ಯೂ ನೋಡಿ ಗೈಸ್. ನೋಡಿ ನೈಟ್ ವ್ಯೂ ಬಂದಿದ್ದೀವಿ ಬೀಚ್ಗೆ. ಯಾವ ಥರ ಇದೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ, ಹಾಗೆ ನೋಡಿ. ಐ ಲವ್ ಗೋವಾ. ಆ ಸೈಡ್ ತೋರಿಸಿ. ಇದು ಬೀಚು ಸಖತ್ತಾಗಿದೆ ಗೈಸ್. ಈ ಟೈಮಲ್ಲಿ ಬೀಚ್ ಎಂಜಾಯ್ ಮಾಡಿದೆ. ಇಟ್ಸ್ ವೆರಿ ನೈಸ್. ಮುಂದೆ ಹೋಗೋಣ. ಬೀಚ್ ಹತ್ರ ಯಾರೋ ತುಂಬ ಚೆನ್ನಾಗಿ ಕ್ರೊಕೊಡೈಲ್ ಮಾಡಿದ್ರು, ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು, ಹಾಗಾಗಿ ವಿಡಿಯೋ ಮಾಡಿದ್ದೀನಿ. ಇದಾದಮೇಲೆ ನೆಕ್ಸ್ಟ್ ನಾವು ಸ್ಟ್ರೀಟ್ ಶಾಪಿಂಗಿಗೆ ಹೋಗಿದ್ದೀವಿ, ಅದನ್ನು ಸ್ವಲ್ಪ ಕ್ಲಿಪ್ಸ್ ಆ್ಯಡ್ ಮಾಡಿದ್ದೀನಿ, ನೋಡ್ಕೊಬನ್ನಿ. ಶಾಪಿಂಗ್ ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂತಂದರೆ ಶಾಪ್ಸ್ಗಳೆಲ್ಲ ತುಂಬಾ ಜಾಸ್ತಿ ಶಾಪ್ಸ್ಗಳಿತ್ತು, ಒಂದೇ ಸ್ಟ್ರೀಟಲ್ಲೇ ಇದ್ದಿದ್ದರಿಂದ ಶಾಪಿಂಗ್ ಮಾಡೋದಕ್ಕೆ ಈಸಿ ಆಗಿತ್ತು. ಹಾಗೆಯೇ ಅಲ್ಲಿ ರೇಂಜ್ ನೋಡಿದ್ರೆ ಅಮೌಂಟು ತುಂಬ ಏನು ಕಾಸ್ಟ್ಲಿನೂ ಇರಲಿಲ್ಲ, ತುಂಬ ಏನು ಚೀಪ್ ಅಂತಲೂ ಇರಲಿಲ್ಲ, ಮೀಡಿಯಮ್ ರೇಂಜಲ್ಲೇ ಇತ್ತು. ನಮ್ಮ ಊರ ಕಡೆ ಯಾವ ಥರ ನಾವು ಶಾಪಿಂಗ್ ಮಾಡ್ತೀವಿ ಅಷ್ಟೇ ರೇಂಜಲ್ಲೇ ಇತ್ತು ಪ್ರೈಸಸ್ಸು. ಅದಾದಮೇಲೆ ನೆಕ್ಸ್ಟು ನಾವು ಊಟ ಮಾಡಿಕೊಂಡು ನೆಕ್ಸ್ಟು ರೂಮ್ಗೆ ರಿಟರ್ನ್ ಹೋಗಿ ಸ್ಟೇ ಮಾಡಿದ್ವಿ. ಬಾಯ್ ಗಾಯ್ಸ್. ಫಸ್ಟ್ ಡೇ ಕಂಪ್ಲೀಟ್ ಮಾಡಿದ್ವಿ. ಬೀಚು ಏನೇನು ಮಾಡಿದ್ವಿ? ಬೀಚ್ ಅಷ್ಟೇ ಅನ್ಸುತ್ತೆ. ಇವತ್ತು ಫುಲ್ ಬೀಚಲ್ಲಿ ಬೀಚಲ್ಲಿ ಶಾಪಿಂಗ್ ಹೋಗಿದ್ವಿ. ಬೆಳಗ್ಗೆ ಬೀಚಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಇಟ್ ವಾಸ್ ನೈಸ್. ಫಸ್ಟ್ ಡೇ ವಾಸ್ ಸಕ್ಸಸ್ಫುಲಿ ಕಂಪ್ಲೀಟೆಡ್. ನಾಳೆ ಇದನ್ನ ವಾಟರ್ ಅಡ್ವೆಂಚರ್ಸ್ ಬೈ ಕ್ರೂಸ್. ನಾಳೆ ಕ್ರೂಸ್ ವಾಟರ್ ಗೇಮ್ಸ್ಗೆ. ಎಸ್. ಈಗ ರೂಮ್ಗೆ ಹೋಗ್ತಾ ಇದ್ದೀವಿ ಸದ್ಯಕ್ಕೆ. ಇವತ್ತಿನ ಡೇ ಇಲ್ಲಿಗೆ ಕಂಪ್ಲೀಟ್ ಆಯ್ತು ಗೈಸ್. ಕುಂಕುಮ ಇಡ್ತಿಬ್ರು ಇಲ್ಲಿಗೆ. ಅಕ್ಷತಾ, ನಿನ್ ಮಗಳು ಅವಳಿಗೆ ಇಲ್ಲಿ ಎಲ್ಲಿತ್ತು ಕುಂಕುಮ? ನಾನು ಇಟ್ಕೊಳ್ಳೋದು ನೋಡಿ. ಹೇಗೆ ರೂಮ್ ಚೆಕ್ಔಟ್ ಮಾಡ್ತಾ ಇದ್ದೀವಿ ಗೈಸ್. ಈಗ ಚೆಕ್ ಇನ್ ಮಾಡ್ತಾ ಇದ್ದೀವಿ. ಚೆಕ್ಔಟ್ ಮಾಡಿ ಈಗ ಬೇರೆ ರೂಮ್ಗೆ ವಿಲಾಗನ್ನು ಈ ವಿಲಾಗೆ ಶಿಫ್ಟ್ ಆಗ್ತಾ ಇದ್ದೀವಿ. ಆ ರೂಮ್ ಚೆನ್ನಾಗಿರ್ಲಿಲ್ಲ, ಅದಕ್ಕೆ ರೂಮ್ ಟೂರ್ ಮಾಡಿಲ್ಲ, ಈಗ ಮಾಡ್ತೀನಿ. ಯಾವ್ದಲ್ಲ ವಿಲಾ, ಅದೇ ಯಾವ್ದು ಹೇಳಿ? ಯಾವ್ದು ಹೇಳಿ ತೋರಿಸಿ ಫಸ್ಟ್. ಅಲ್ಲ, ನಾವು ಮೇಲೆ ಹೋಗ್ಬೇಕಾ? ಈಗ ಈ ವಿಲಾಗ್ ಬಂದಿದ್ದೀವಿ. ಇದ್ರದ್ದು ವಿಲಾ ಲಗೇಜ್ ಇಟ್ಕೊಂಡು ಲಗೇಜ್ ಶಿಫ್ಟ್ ಮಾಡೋಣ.
ಈಗ ಬರುತ್ತಲ್ಲ Meet another vlogger. ಗಾಡಿ ತಗೊಂಡ್ಬಿಟ್ಟು ಹಾಕ್ತಾರಂತ ಹಸಿಕೆ ಲಿಟ್ಲ್ ವ್ಲಾಗ್ ಜಶ್ವಿ. ಜಶ್ವಿ ಹಾಯ್. ಗಾಡಿ ತಗೊಂಬಂದು ಆಚೆ ಕಡೆ ಇಡ್ತಾರಂತೆ 7,000 8,000 ರೂಮ್ ಅಂತ. ಆಯ್ತು ಹೌದಾ ತೋರಿಸ್ಬೇಕಾದ್ರೆ ಒಂದ್ಸಲ ಬ್ರೇಕ್ಫಾಸ್ಟ್ ಮಾಡಿ ಎಲ್ಲಿದ್ದು ಹೇಳ್ಬೇಕಾನೆ ನೀವು ಒಟ್ಟಿಗೆ ಎಲ್ಲಿ ಸೆಟ್ಲ್ ಆಗಿದ್ದಾರೆ ಓನ್ ಬಿಲ್ಡಿಂಗು. ನೋಡಿ ಈಗ ರೂಮ್ ಚೆಕ್ಔಟ್ ಮಾಡಿ ಈಗ ವಿಲಾಗೆ ಚೆಕ್ ಇನ್ ಆಗ್ತಾ ಇದ್ದೀವಿ. ಲಗೇಜ್ ತಗೊಂಬಂದ್ರಿ. ಹಂಗೆ ವಿಲಾ ಟೂರ್ ಮಾಡ್ತೇನೆ. ಇಲ್ಲೊಂದು ಬೆಡ್ ಇದೆ, ಸೋಫಾ, ವಾಶ್ರೂಮ್, ಇಲ್ಲೊಂದು ರೂಮ್ ಇದು. ಬಾಲ್ಕನಿ ಇದೆ. ಹಾಂ, ಬಾಲ್ಕನಿ. ಚೆನ್ನಾಗಿದೆ ಗೈಸ್. ಡೇ 2 ಇನ್ ಗೋವಾ. ಇನ್ ವಿಲಾ. ಇದು ಕಿಚನ್. ಇನ್ನೂ ಒಂದು ರೂಮ್ ಇದೆ, ಅದನ್ನು ತೋರಿಸ್ತೀನಿ. ಇದು ಇನ್ನೊಂದು ರೂಮ್, ಪಕ್ಕದ ರೂಮ್ನ 2 ರೂಮ್ ಕೊಟ್ಟಿದ್ದಾರೆ ನಮಗೆ. ಇದು ರೂಮು, ಅದು ವಿಲಾ. ಅದು ವಿಲಾ. ಇಲ್ಲಿಗೂ ಬಾಲ್ಕನಿ ಇದೆ. ಕ್ಲೀನಿಂಗ್ ನಡೀತಾ ಇದೆ, ಅದಕ್ಕೆ ನಮ್ಮ ಪಾರ್ಟ್ನರ್ಸ್ ಎಲ್ಲ ಅಲ್ಲಿದ್ದಾರೆ ನೋಡಿ. ಕಬೋರ್ಡ್ ಇದೆ. ಐ ಥಿಂಕ್ ಇದು ಬಾಲ್ಕನಿ ಅನ್ಕೊತೀನಿ. ಎಸ್, ವಾಶ್ರೂಮ್. ಇದೊಂದು ಇದು ಒಂದಿಲ್ಲ. ನೋಡಿ ಗೈಸ್, ಇವಾಗ ವಾಟರ್ ಗೇಮ್ಸ್ಗೆ ಹೋಗ್ತಾ ಇದ್ದೀವಿ. ಮಾಡೋಕ್ಕಾಗ್ತಲ್ಲ ಸೇ ಹಾಯ್. ಹಾಯ್ ಮೋಕ್ಷಿತ್. ಅಲ್ಲಿ ಬಟ್ಟೆ ಎಲ್ಲ ಅಲ್ಲೇ ಇದೆ. ನಿನ್ನಕ್ಕೆ ಮಾತಾಡ್ತಾಳು. ಇಲ್ಲ ಬಟ್ಟೆ ಇರೋದು ಮಾತ್ರ. ನೋಡಿ ಎಲ್ಲ. ಹಾಯ್. ನನ್ನ ಮಗನ್ ತೋರ್ಸೆ. ಇಲ್ಲಿ ನೋಡು, ಹಾಯ್ ಮಾಡೋ. ಅವನ್ನೇ ಫಸ್ಟ್ ತೋರಿಸ್ತಿದ್ದೆ. ವಾಟರ್ ಸ್ಪೋರ್ಟ್ಸ್ಗೆ ನಾವು ಒಂದು ಪ್ಯಾಕೇಜ್ನ ಬುಕ್ ಮಾಡ್ಕೊಂಡಿದ್ವಿ. ಓಂ ಸಾಯಿ ವಾಟರ್ ಸ್ಪೋರ್ಟ್ಸ್ ಅಂತ. ಅವ್ರದ್ದು 1100 ಪರ್ ಪರ್ಸನ್ಗೆ ಅಂತ ಬುಕ್ ಮಾಡ್ಕೊಂಡಿದ್ದು. ಮಧ್ಯಾಹ್ನ ಫುಡ್ ಇನ್ಕ್ಲೂಡ್ ಇತ್ತು, ಹಾಗೆಯೇ ಸಾಫ್ಟ್ ಡ್ರಿಂಕ್ಸ್ ಹಾಟ್ ಡ್ರಿಂಕ್ಸ್ ಎರಡೂ ಇನ್ಕ್ಲೂಡೆಡ್ ಇತ್ತು. ಅಲ್ಲಿ ಅವರು ನಾವು 12:30ಗೆ ನಮ್ಮನ್ನು ಪಿಕ್ ಮಾಡಿಕೊಂಡು AC ಬಸ್ಸಲ್ಲಿ ನೆಕ್ಸ್ಟ್ ನಮ್ಮನ್ನು ಇದ್ರ ಹತ್ರ ಕ್ರೂಸ್ ಹತ್ರ ಕರ್ಕೊಂಡೋಗಿ ಅಲ್ಲಿ ಬಿಟ್ಟರು. ನೋಡಿ ಇವಾಗ ಕ್ರೂಸ್ ಹತ್ರ ಬಂದಿದ್ದೀವಿ. 12:30ಗೆ ನಮ್ಮನ್ನು ಬಸ್ಸಲ್ಲಿ ಪಿಕ್ ಮಾಡಿ ಇಲ್ಲಿ ಕರ್ಕೊಬಂದು ಬಿಡ್ತಾರೆ. ನಿನ್ ಫೋನಿಂದ ಭಯ ಆಗ್ಬಿಟ್ಟಿದ್ ನನಗೆ.
ಬರೇ ಬಾ. आवाज में हैदराबादी भी कितने हैं यहाँ पे? अकेला इंसान है। कर्नाटक में नावे इष्ट फिर आवाज नहीं आती। कोई है अच्छा कबल भी है। अरे वाह वाह बढ़िया बढ़िया। ठीक है अभी हम शुरू करते हैं। अभी शुरू भी करते हैं। गुड आफ्टरनून एवरीवन। गुड आफ्टरनून। क्या हो गया इतने सारे लोग हैं और आवाज में दम नहीं है? क्या बात है क्या बात है। सब लोग एंजॉय करने आए हैं यहाँ पे और एंजॉय करके जाना। गाइस मेरा नाम कृष्णा है, आज का होस्ट और दोस्त इस ब्यूटीफुल इवनिंग में। कुछ भी इशू हम लोग मैं हूँ और हमारी स्टाफ है, उससे कांटेक्ट कर लेना। ಇದಾದಮೇಲೆ ನಮಗೆ ಊಟ ಮಾಡಿಕೊಂಡು ನಾವು ನೆಕ್ಸ್ಟು ಸ್ಪೋರ್ಟ್ಸ್ ಹಾಗೇ ಬೀಚ್ನ ವ್ಯೂನ ಎಂಜಾಯ್ ಮಾಡಿಕೊಂಡು ಅದಾದಮೇಲೆ ನಮಗೆ ಗೇಮ್ಸ್ಗಳನ್ನ ಸ್ಟಾರ್ಟ್ ಮಾಡಿದ್ರು. ಊಟ ಆಗಿದ ತಕ್ಷಣವೇ ಸ್ವಲ್ಪ ಹೊತ್ತಾದಮೇಲೆ ಗೇಮ್ಸ್ಗಳನ್ನ ಸ್ಟಾರ್ಟ್ ಮಾಡಿದ್ರು. 4 ಗೇಮ್ಸ್ ಏನೋ ಇತ್ತು. ಬನಾನಾ ರೈಡ್ ಒಂದು, ಇನ್ನೊಂದು ಮೂರು ಯಾವುದೋ ಬೇರೆ ಇತ್ತು. ಆಮೇಲೆ ನಾವು ಇಲ್ಲಿ ಏನು ಸ್ಕ್ಯಾಮ್ ನಡೆಯುತ್ತೆ ಅಂತಂದರೆ ಆ ಗೇಮ್ಸ್ಗಳೇನೋ ಆಡಿಸ್ತಾರೆ, ತುಂಬ ಹೊತ್ತು ಆಡಿಸಲ್ಲ. ಅದೇನೇ ಮೇನ್ ಸ್ಕ್ಯಾಮು. ತುಂಬ ಹೊತ್ತು ಆಡಿಸಲ್ಲ, ಹಿಂಗೆ ಕರ್ಕೊಂಡೋಗಿ ಹಿಂಗೆ ಕರ್ಕೊಂಬಂದು ನಿಲ್ಲಿಸ್ಬಿಡ್ತಾರೆ ಅಷ್ಟೇ. ಮತ್ತು ಜಾಸ್ತಿ ಆಡಿಸಿ ಅಂತ ಅಂದರೆ ಎಕ್ಸ್ಟ್ರಾ ಅಮೌಂಟ್ ಕೇಳ್ತಾರೆ, ಪೇ ಮಾಡಿಬಿಟ್ಟು ಆಡಬೇಕು. ಆಮೇಲೆ ನಮಗೆ ಸಾಂಗ್ಸ್ಗೆ ಫುಲ್ಲು ಬರೀ ಹಿಂದಿ ಸಾಂಗ್ಸ್ನೇ ಹಾಕ್ತಾಯಿದ್ರು ಡ್ಯಾನ್ಸ್ ಮಾಡೋದಕ್ಕೆ. ನಾವು 1-2 ಸಲ ರೆಕಮೆಂಡ್ ಮಾಡಿ ಕನ್ನಡ ಸಾಂಗ್ಸ್ನ ಹಾಕಿಸಿ ಡ್ಯಾನ್ಸ್ ಮಾಡಿದ್ದೀವಿ. ಅದು ವೀಡಿಯೋನ ಹಾಕಿದ್ದೀನಿ ನೋಡಿ. ನಮ್ಮ ಕನ್ನಡ ಸಾಂಗ್ ಸ್ಟಾರ್ಟ್ ಆಗಿದ ತಕ್ಷಣ ಅವರೆಲ್ಲ ಸ್ಟಾಪ್ ಮಾಡಿಬಿಡೋರು. ಹಿಂಗೆ ಫುಲ್ ಜೋಶಲ್ಲಿದ್ದವರು ಸ್ಟಾಪ್ ಮಾಡಿಬಿಡೋರು. ನಾವು ಚೆನ್ನಾಗಿ ಕಿರ್ಚಾಡ್ಕೊಂಡು ಕುಣಿತಾ ಇದ್ವಿ. ಅದನ್ನು ಹಾಕಿದ್ದೀನಿ ನೋಡಿ ಈಗ ಯಾವ ಥರ ಇತ್ತು ಅಂತ. ಜಶ್ವಿ ಏನು ಮುಟ್ಬಾರ್ದಮ್ಮ ನೋಡಿ. ಆಯ್ತು ಗೋಲಿ ಊಟ ಸರಿಯಾಗಲಿಲ್ಲ ಅಂತ ನಾವೇ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ. ಏನು ಅಂತ ಹೇಳ್ತೀನಿ ಬನ್ನಿ. ಇವತ್ತು ಸೋಮವಾರ ಆಗಿರೋದ್ರಿಂದ ಮಶ್ರೂಮ್ ತರಿಸಿದ್ದೀವಿ, ನಾನ್ ವೆಜ್ ತಿನ್ನೋಂಗಿಲ್ಲ ಅಂತ. ಸ್ವಾತಿ ಅವರು ಮಶ್ರೂಮ್ ಕಟ್ ಮಾಡ್ತಾ ಇದ್ದಾರೆ. ಈ ಕಡೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಂತ್ಯ, ಪುದೀನ, ಟೊಮ್ಯಾಟೊ, ದೆನ್ ಇಲ್ಲಿ ಒಗ್ಗರಣೆ ಇದೆ. ಒಗ್ಗರಣೆ ಹಾಕ್ತಿರೋರು ನಮ್ಮ ಲಕ್ಷ್ಮಿಯವರು. ಈಗ ಸ್ಪೈಸಸ್ ಹಾಕಿ ಮೆಂತ್ಯ ಹಾಕಿದ್ದಾರೆ. ಗೋವಾಲಂತೂ ನಿಜವಾಗ್ಲೂ ನಮಗೆ ಊಟ ಇಷ್ಟ ಆಗಲ್ಲ. ನಾವು ಇಲ್ಲಿಂದ ಏನಾದರೂ ಕ್ಯಾರಿ ಮಾಡ್ಕೊಂಡು ಹೋದರೆ ಅಲ್ಲಿ ಮಾಡ್ಕೊಂಡು ತಿನ್ಬೋದು. ಹಾಗಾಗಿನೇ ನಾವು ವಿಲ್ಲಾ ಮಾಡಿದ್ದು. ವಿಲ್ಲಾಲ್ಲಿ ಅಡುಗೆ ರೂಮ್ ಎಕ್ಸ್ಟ್ರಾ ಇರುತ್ತೆ, ಮಾಡ್ಕೋಬೋದು ಅನ್ನೋದಕ್ಕೋಸ್ಕರನೇ ವಿಲ್ಲಾ ಮಾಡ್ಕೊಂಡ್ವಿ. ಅಲ್ಲಿ ನಾವು ಅಡುಗೆ ಮಾಡ್ಕೊಂಡ್ವಿ. ಅವತ್ತು ನೈಟು ಮಶ್ರೂಮ್ ಬಿರಿಯಾನಿ ಮಾಡಿಕೊಂಡು ಮಶ್ರೂಮ್ ಕಬಾಬ್ ಮಾಡಿಕೊಂಡು ತಿಂದ್ವಿ. ಬಿರಿಯಾನಿ ರೆಡಿಯಾಗಿದೆ ಇಲ್ಲಿ ನೋಡಿ. ಈಗ ಕಬಾಬ್ ಜಸ್ಟ್ ಆಗಿದೆ. ಇವರು ತೆಗ್ದು ಇಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನೊಂದು ಟ್ರಿಪ್ಪು ಬಿಡೋಕ್ಕೆ ರೆಡಿ ಆಗಿದ್ದಾರೆ. ಯಾರು? ಅಕ್ಷತಾ, ಇದು ವ್ಲಾಗರ್. ಹಂಗೆ ಕ್ರಾಸ್ ಮಾಡಿಬಿಡ ಇದಾಗ್ಬಿಡುತ್ತೆ. ನೋಡಿದ್ರಲ್ಲ ಹೇಗೆ ಅಡುಗೆ ಮಾಡ್ಕೊಂಡ್ವಿ ಅಂತ. ಈಗ ಅಡುಗೆ ಮಾಡಿಕೊಂಡು ನಾವು ಊಟ ಮಾಡಿಬಿಟ್ಟು ಮಲ್ಕೊಂಡು ಇದು ಡೇ 2ನ ಇಲ್ಲಿ ಕಂಪ್ಲೀಟ್ ಮಾಡ್ಕೊಂಡ್ವಿ. ಇದಿಷ್ಟು ಡೇ 2 ಗೋವಾ ಆಗಿತ್ತು. ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ವಾಚಿಂಗ್. ಅದು ಆ್ಯಕ್ಚುಲಿ ಏನಾಗ್ಬಿಡ್ತು ಅಂದರೆ ಕಬಾಬಿಗೆ ನಾವು ಕಬಾಬ್ ಪೌಡರ್ ಹಾಕಿದ್ವಿ.